ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಒಂದು ಆದೇಶ ಆಗಿದೆ. ಅದು ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ. ಸೊ ಏನೆಲ್ಲ ಆದೇಶಪ್ಪ ಅಂದರೆ, ಮಧ್ಯಾಹ್ನ ಉಪಹಾರ ಯೋಜನೆಯಡಿ DBT ಮೂಲಕ ಸಂಭಾವನೆ ಪಾವತಿಸಲು ಅಡುಗೆ ಸಿಬ್ಬಂದಿ ವಿವರವನ್ನು SATS MDM ಅಲ್ಲಿ ಇಂದೀಕರಿಸುವ ಬಗ್ಗೆ ಅಂತ ಒಂದು ಆದೇಶ ಆಗಿದೆ. ದಿನಾಂಕ 27/8/2021. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಆದೇಶದಲ್ಲಿ ಏನಿದೆ, ಸೊ ನಾವು SATS MDM ತಂತ್ರಾಂಶದಲ್ಲಿ ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ SATSಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ ಅನ್ನ ಪಡಿತಾ ಇರಿ. ಜೊತೆಗೆ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ವಾಟ್ಸ್ಆ್ಯಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಹಾಗಾದರೆ ಆ ಆದೇಶದಲ್ಲಿ ಇರ್ತಕ್ಕಂಥ ಮುಖ್ಯಾಂಶಗಳು ಏನು ಅಂತ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಆದೇಶ ಪೂರ್ತಿ ಓದಕ್ಕೆ ಹೋಗಲ್ಲ, ಮುಖ್ಯಾಂಶಗಳು ಮಾತ್ರ ಶೇರ್ ಮಾಡ್ತೀನಿ. ಏನಪ್ಪ ಮುಖ್ಯಾಂಶಗಳು ಅಂದರೆ, ಮೊದಲನೇದಾಗಿ ಇನ್ನು ಮುಂದೆ ಅಡುಗೆಯವರ ಸಂಭಾವನೆ K2ನಲ್ಲಿ ಆಗುವುದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡುಗೆಯವರ ಸಂಭಾವನೆ K2 ಖಜಾನೆ 2ನಲ್ಲಿ ಆಗ್ತಾ ಇತ್ತು. ಅದಕ್ಕಾಗಿ ಅವರಿಗೆ ರೆಸಿಪಿಯೆಂಟ್ ID ಕೂಡ ಕ್ರಿಯೇಟ್ ಮಾಡಿದ್ರು. ಸೊ ಆದರೆ ಇನ್ನು ಮುಂದೆ ಸೆಪ್ಟೆಂಬರ್ ತಿಂಗಳಿಂದ ಅವರ ಅಡುಗೆಯವರ ಸಂಭಾವನೆ ಕೂಡ K2ನಲ್ಲಿ ಆಗುವುದಿಲ್ಲ. ಮತ್ತೆ ಯಾವ ರೀತಿ ಆಗುತ್ತಂದ್ರೆ, DBT ಮೂಲಕ ಅಂದ್ರೆ ನೇರ ನಗದು ವರ್ಗಾವಣೆ. ಏನು ನಮ್ಮ ಮಕ್ಕಳ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗುತ್ತಲ್ವಾ, ಸೊ ಆ ರೀತಿ DBT ಮೂಲಕ ಅವರ ವೇತನ ಕೂಡ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಅದಕ್ಕಾಗಿ ಆಧಾರ್ ನಂಬರ್ ಅನ್ನ ನಾವು MDM ವೆಬ್ಸೈಟ್ ಅಲ್ಲಿ ನಮೂದಿಸುವುದು ಕಡ್ಡಾಯ. ನೋಡ್ರಿ, MDM ವೆಬ್ಸೈಟ್ ಅಲ್ಲಿ CCH ಎಂಟ್ರಿಯಲ್ಲಿ ಅಡುಗೆಯವರ ಒಂದು ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಕಡ್ಡಾಯ. ಸೊ DBTಗೆ ಮುಖ್ಯವಾಗಿ ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು. ಆ ಆಧಾರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇದು ಆ ಆದೇಶದಲ್ಲಿ ಇರ್ತಕ್ಕಂಥ ಮುಖ್ಯಾಂಶಗಳು. ಸೊ ಹಾಗಾದ್ರೆ ಮುಖ್ಯ ಶಿಕ್ಷಕರು ಏನ್ ಮಾಡಬೇಕು? ಸೊ ಮುಖ್ಯ ಶಿಕ್ಷಕರು ಏನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಕೂಡಲೇ ಅವರ ಅಡುಗೆಯವರ ಮಾಹಿತಿಯನ್ನ MDM ವೆಬ್ಸೈಟ್ ನಲ್ಲಿ ನಮೂದಿಸಬೇಕು. ಸೊ ಈಗಾಗಲೇ ನೀವು ನಮೂದಿಸಿದ್ರೆ ಹಿಂದಿನ ವರ್ಷ ಅವರ ಮಾಹಿತಿ ಅಲ್ಲಿ ಇರುತ್ತೆ. ಸೊ ಆಗಲೇ ನಮೂದಿಸಿದ್ರೆ ಅವ್ರ ಮಾಹಿತಿ ಇರುತ್ತೆ. ನೀವು ಕೂಡಲೇ ನಿಮ್ಮ SATS MDM ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಅವರ ಮಾಹಿತಿಯನ್ನ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಸೊ ಅದರಲ್ಲಿ ಮುಖ್ಯವಾಗಿ ನೀವು ಚೆಕ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಆಧಾರ್ ನಂಬರ್ ಎಂಟ್ರಿ ಆಗಿದೆಯೋ ಅಲ್ಲೋದನ್ನ ನೀವು ಮೊದಲು ಖಚಿತಪಡಿಸಿಕೊಳ್ಳಿ. ಸೊ ಈ 3 ಕೆಲಸವನ್ನ ನೀವು ಮಾಡಬೇಕು. ಒಂದು, ಅಡುಗೆಯವರ ಮಾಹಿತಿಯನ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಲ್ಲ ಅಂದ್ರೆ, ಈಗಾಗಲೇ ಮಾಡಿದ್ರೆ ಅವರ ಮಾಹಿತಿಯನ್ನ ಚೆಕ್ ಮಾಡಬೇಕು. ಮುಖ್ಯವಾಗಿ ಏನ್ ಚೆಕ್ ಮಾಡಬೇಕು? ಆಧಾರ್ ನಂಬರ್ ಅನ್ನ ಚೆಕ್ ಮಾಡಬೇಕು. ಸೊ ಇಷ್ಟು ಮಾಹಿತಿಯನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈಗ ನಿಮ್ಗೆ ಡೈರೆಕ್ಟ್ಗೆ ವೆಬ್ಸೈಟ್ ಅಲ್ಲೇ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾವು ನಮ್ಮ ಶಾಲೆಯ MDM ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆದ ನಂತರ ಈ ರೀತಿ ಹೋಮ್ ಪೇಜ್ ಕಾಣುತ್ತಲ್ವಾ, ಸೊ ಅದರಲ್ಲಿ ನೋಡಿ, ಇಲ್ಲಿ 3 ಲೈನ್ ಕಾಣ್ತಿದೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ CCH ಅಂತ ಇದೆ. ಅದರಲ್ಲಿ 4 ಆಪ್ಷನ್ಸ್ ಇದೆ. ಎರಡನೇ ಆಪ್ಷನ್ಸ್ ಇದೆ ನೋಡಿ, CCH ಎಂಟ್ರಿ ಅಂತ. ಆ CCH ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿ. ಆ CCH ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಈಗಾಗಲೇ ನಿಮ್ಮ ಲಾಗಿನ್ನಲ್ಲಿ ಏನು ಅಡುಗೆಯವರ ಮಾಹಿತಿ ಎಂಟ್ರಿ ಮಾಡಿದಾರಲ್ವಾ, ಸೊ ಅವರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡಿ, ಹಂಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ CCH ಎಂಟ್ರಿ ಅಂತ ಇದೆ, ಹಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇಲ್ಲಿ ಆಲ್ರೆಡಿ ಅಡುಗೆಯವರ ಮಾಹಿತಿ ನೀವೇನು ಎಂಟ್ರಿ ಮಾಡಿರ್ತೀರಲ್ವಾ ಹಿಂದಿನ ವರ್ಷ, ಆ ಮಾಹಿತಿ ಇಲ್ಲಿ ಸಿಗುತ್ತೆ. ಸೊ ನೀವು ಇವರ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ ಅಷ್ಟೇ, ಏನಿಲ್ಲ. ಮುಖ್ಯವಾಗಿ ಆಧಾರ್ ನಂಬರ್ ಎಂಟ್ರಿ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ನೋಡಿ, ಪ್ರತಿಯೊಬ್ಬರ ಮುಂದೆ 3 ಆಪ್ಷನ್ಸ್ ಇದಾವೆ. ಪ್ರಿಂಟ್ ಅಂತ ಇದೆ ಮೊದಲನೇದು, ಎರಡನೇದು ಎಡಿಟ್, ಮತ್ತೆ ಮೂರನೇದು ಇಂಟು ಅಂದ್ರೆ ಅದು ಡಿಲೀಟ್ ಆಗುತ್ತೆ. ಸೊ ಹುಷಾರಾಗಿ ನೀವು ಇದು ಎಂಟ್ರಿ ಮಾಡಿ. ಡಿಲೀಟ್ ಆದರೆ ಮತ್ತೆ ಎಂಟ್ರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಸುಮ್ಮನೆ ಯಾಕೆ ಡಿಲೀಟ್ ಮಾಡ್ತೀರಾ ಅಂತ. ಸೊ ಎಡಿಟ್ ಮಾಡೋದು ಯಾವ ರೀತಿ, ಅಪ್ಡೇಟ್ ಯಾವ ರೀತಿ ಮಾಡೋದು ಅಂದರೆ, ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣ್ತಿದೆ ಅಲ್ವಾ, ಆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಡು ಯು ವಾಂಟ್ ಟು ಎಡಿಟ್ ನಾಟ್ ಟೀಚಿಂಗ್ ID ಅಂತ ಕೇಳುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಅವರ ಒಂದು ಮಾಹಿತಿ ಮತ್ತೆ ಓಪನ್ ಆಗುತ್ತೆ.
ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವೇನೆಲ್ಲ ಎಂಟ್ರಿ ಮಾಡಿದ್ದೀವಿ ಆ ಎಲ್ಲ ಮಾಹಿತಿ ಎಂಟ್ರಿ ಆಗಿರುತ್ತೆ. ಸೊ ಮುಖ್ಯವಾಗಿ ನೀವು ಚೆಕ್ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ಆಧಾರ್ ನಂಬರ್. ಸೊ DBTಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಧಾರ್ ನಂಬರ್. ಸೊ ಆಧಾರ್ ನಂಬರ್ ಎಂಟ್ರಿ ಆಗಿದ್ರೆ ಮಾತ್ರ ಅದು DBT ಮೂಲಕ ಅವರಿಗೆ ವೇತನ ಬರುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನೀವೇನು ಮಾಡ್ಬೇಕಂದ್ರೆ ಆಧಾರ್ ನಂಬರ್ ಎಂಟ್ರಿ ಆಗಿದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಎಂಟ್ರಿ ಆಗಿಲ್ಲ ಅಂದ್ರೆ ಆಧಾರ್ ನಂಬರನ್ನು ನೀವು ಮುಖ್ಯವಾಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ನೀವು ಆಲ್ರೆಡಿ ಯಾವ ರೀತಿ ಇರ್ತಕ್ಕಂಥ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಚೆಕ್ ಮಾಡಬೇಕು ಅನ್ನೋದಾದ್ರು. ಸೊ ಒಂದು ವೇಳೆ ನೀವು ಇದುವರೆಗೂ ನೀವಿನ್ನು MDM ಅಲ್ಲಿ ಅಡಿಗೆಯವರ ಮಾಹಿತಿಯನ್ನು ಆ್ಯಡ್ ಮಾಡಿರೋದಿಲ್ಲ. ಸೊ ನೀವೆಲ್ಲ ಆ್ಯಡ್ ಮಾಡಿಬಿಟ್ಟು ಏನಾದರೂ ಮಾಹಿತಿ ಆ್ಯಡ್ ಮಾಡೋದಿದ್ರೆ ಇವರು ಅಪ್ಡೇಟ್ ಮಾಡೋದಿದ್ರೆ ಎಲ್ಲ ಮಾಹಿತಿ ಅಪ್ಡೇಟ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಕೊಟ್ಟರೆ ಅವರ ಮಾಹಿತಿ ಏನಾಗುತ್ತೆ ಅಂದರೆ ಡಿ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಅವರ ಮಾಹಿತಿ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿಲ್ಲ ಅಂದರೆ ಈಗ ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಅಪ್ಡೇಟ್ ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲ ನಾವು ಇನ್ನೂ ಅಡಿಗೆಯವರ ಮಾಹಿತಿಯನ್ನು ಎಂಟ್ರಿ ಮಾಡಿರೋದಿಲ್ಲ. ಸೊ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತೋದಾದರೆ ಇಲ್ಲಿ ನೋಡಿ, ಇಲ್ಲಿ CCH ಎಂಟ್ರಿನಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ, ನ್ಯೂ ಅಂತ. ಇಲ್ಲಿ ನ್ಯೂ ಅಂತ ಕಾಣ್ತಾ ಇದೆ ನೋಡಿ, ಆ ನ್ಯೂ ಅಂತ ಕಾಣ್ತಾ ಇದೆಯಲ್ವಾ? ಸೊ ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಈ ರೀತಿ ಒಂದು ಪೇಜ್ ಕಾಣುತ್ತೆ ನೋಡಿ. ಇಲ್ಲಿ ಹೊಸದಾಗಿ ಅಡಿಗೆಯವರ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಸೊ ಈಗಾಗಲೇ ಎಂಟ್ರಿ ಮಾಡಿರೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಲೀಸ್ಟ್ ಬಂದ್ಬಿಡುತ್ತೆ, ನೀವು ಅಲ್ಲೇ ಚೆಕ್ ಮಾಡ್ಬೋದು ಮತ್ತು ಅಪ್ಡೇಟ್ ಮಾಡ್ಕೋಬೋದು. ಇನ್ನೂ ಯಾರು ಅಡಿಗೆಯವರ ಮಾಹಿತಿಯನ್ನು ಎಂಟ್ರಿ ಮಾಡಿಲ್ವೋ ಅವರು ನ್ಯೂ ಆಪ್ಷನ್ ಮೂಲಕ ಅಡಿಗೆಯವರ ಮಾಹಿತಿಯನ್ನು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಏನೆಲ್ಲ ಮಾಹಿತಿ ಕೇಳುತ್ತೆ ಅಂದರೆ ರಿಸಿಪಿಯೆಂಟ್ ID ಇದು ನಿಮ್ಮ ಅಕ್ಷರ ದಾಸೋಹ ಕಚೇರಿಯಲ್ಲಿ ಸಿಗುತ್ತೆ. ಸ್ಟಾಫ್ ಟೈಪ್ ಅಂತ ಕೇಳುತ್ತೆ. ಸೊ ಅದರಲ್ಲಿ ಹೆಡ್ ಕುಕ್ ಆರ್ ಅಸಿಸ್ಟೆಂಟ್ ಕುಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮು ಅವರ ಒಂದು ಹೆಸರನ್ನು ಹಾಕಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರ್ ಹಾಕಿ, ಮೊಬೈಲ್ ನಂಬರು, ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಹಾಕಿ. ನೆಕ್ಸ್ಟ್ ಆಧಾರ್ ನಂಬರ್ ಇದು ಕಡ್ಡಾಯ ಹಾಕ್ಲೇಬೇಕು. ಇಲ್ಲಿ ಮ್ಯಾಂಡೇಟರಿ ಇರಲಿಲ್ಲ, ಬಟ್ ಈಗ ಅದು ಮ್ಯಾಂಡೇಟರಿ ಮಾಡ್ತಾರೆ. ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಕ್ಯಾಟಗರಿ SC ST ಆರ್ OBC ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಲ್ರೆಡಿ ರಿಜಿಸ್ಟರ್ ಇನ್ ಬೆನಿಫಿಟ್ ಸ್ಕೀಮ್ ಅಂತ ಇದೆ, ಬಿಟ್ಬಿಡಿ, ಏನು ಕಡ್ಡಾಯ ಅಲ್ಲ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಮಾಹಿತಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ ನಾವು ಹೊಸದಾಗಿ ಏನು ಅಡಿಗೆಯವರ ಮಾಹಿತಿಯನ್ನು ಇದು ಎಂಟ್ರಿ ಮಾಡ್ಬೋದು. ಸೊ ಕೂಡಲೇ ಯಾರೆಲ್ಲ ಈ ಅಡಿಗೆಯವರ ಮಾಹಿತಿಯನ್ನು ಇನ್ನೂ ಎಂಟ್ರಿ ಮಾಡಿರೋದಿಲ್ವೋ ಅವರು ಕೂಡಲೇ ಇವತ್ತೇ 30ನೇ ತಾರೀಕು ಇದು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಇವತ್ತೇ ನೀವು ಅಡಿಗೆಯವರ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಸೊ ಯಾಕಂದರೆ ಮುಂದೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಂದ ಅವರಿಗೆ DBT ಮೂಲಕ ವೇತನ ಬರೋ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ಇದೊಂದು ಅತಿ ತುರ್ತು ಅಂತ ನೀವು ಮುಖ್ಯ ಶಿಕ್ಷಕರು ಗಮನ ಹರಿಸಿ ಅಡಿಗೆಯವರ ಮಾಹಿತಿಯನ್ನು ಕೂಡಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.